ಗೆಳೆಯರೇ, ಇವತ್ತು ನಾವು ಗೂಗಲ್ ಪೇನ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಗೂಗಲ್ ಪೇನಲ್ಲಿ ಹಣವನ್ನು ವರ್ಗಾವಣೆ ಮಾಡುವಂಥ ಹಿಸ್ಟ್ರಿನ ನಾವು ಕ್ಲಿಯರ್ ಮಾಡ್ಬೋದು ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಮೊದಲು ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಏನೇನು ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಒಂದು ಸರಿ ಹೇಳ್ತೀನಿ. ಇಲ್ಲಿ ನೋಡಿ, ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಲ್ಗಡೆ ಡೇಟಾ ಆ್ಯಂಡ್ ಪರ್ಸನಲೈಜೇಷನ್ ಅಂತ ಇದೆ, ಇಲ್ಲಿದೆ ನೋಡಿ, ಡೇಟಾ ಆ್ಯಂಡ್ ಪರ್ಸನಲೈಜೇಷನ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ದ ಪರ್ಸನಲ್ ಇನ್ಫಾರ್ಮೇಷನ್ ಈಸ್ ನೆವರ್ ಶೇರ್ಡ್ ಅಂತ ಇದೆ. ಇಲ್ಲಿ ಇದ್ರ ಕೆಳಗಡೆ ಒಂದು ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಬ್ಲೂ ಕಲರ್ನಲ್ಲಿ ಗೂಗಲ್ ಅಕೌಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ನಮ್ಮ ಒಂದು ಗೂಗಲ್ ಪೇ ಅಕೌಂಟಿನ ಪೇಜ್ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಸ್ಕ್ರೀನ್ ಲಾಕ್ ಅಥವಾ ನಿಮ್ಮ ಒಂದು ಪಾಸ್ವರ್ಡ್ ಕೇಳುತ್ತೆ, ಹಾಕಿಬಿಟ್ಟು ಒಂದ್ಸಾರಿ ಅನ್ಲಾಕ್ ಮಾಡ್ಕೊಳ್ಳಿ. ಅನ್ಲಾಕ್ ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿ ಅನ್ಲಾಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ವ್ಯೂ ಆ್ಯಂಡ್ ಮ್ಯಾನೇಜ್ ಯುವರ್ ಗೂಗಲ್ ಪೇ ಟ್ರಾನ್ಸಾಕ್ಷನ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ಎಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ 1-2 ಟ್ರಾನ್ಸಾಕ್ಷನ್ನ ನೀವು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಮುಂದ್ಗಡೆ ಇರುವಂಥ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ಮುಂದ್ಗಡೆ ಇರುವಂಥ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೋಡ್ಬೋದು ರಿಮೂವ್ ಮಾಡ್ಕೊಳ್ಳಿ. ಅಥವಾ ಆಲ್ ಡಿಲೀಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ರಿಮೂವ್ ಆಗಿದೆ. ಈಗ ಆಲ್ ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟ್ ಅವರ್, ಲಾಸ್ಟ್ ಡೇ ಅಥವಾ ಆಲ್ ಟೈಮ್ ಅಂತ ಇದೆ, ಅಥವಾ ಕಸ್ಟಮ್ ರೇಂಜ್ ಅಂತ ಇದೆ. ಕಸ್ಟಮ್ ರೇಂಜ್ ಅಂದರೆ 3 ತಿಂಗಳು, 4 ತಿಂಗಳು ಅಥವಾ 2 ತಿಂಗಳು ಟ್ರಾನ್ಸಾಕ್ಷನ್ನು ನೀವು ರಿಮೂವ್ ಮಾಡಬಹುದು. ಅಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಡೇಟ್ನ ಸೆಲೆಕ್ಟ್ ಮಾಡ್ತೀನಿ. ಆ ಡೇಟ್ನ ಹಿಂದ್ಗಡೆ ಇರುವಂಥ ಆ ಡೇಟ್ನಿಂದ ಆ ಡೇಟ್ವರೆಗೆ ಇರುವಂಥ ಟ್ರಾನ್ಸಾಕ್ಷನ್ಸ್ನ ಡಿಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. 12/5/2025 ಇಲ್ಲಿ ಯಾವ ಡೇಟ್ವರೆಗೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೋಡ್ಬೋದು, ಈ ಒಂದು ಡೇಟ್ ಫ್ರಾಮ್ ಡೇಟ್ ಟು ಡೇಟ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೋಬೇಕು. ನಂತರದಲ್ಲಿ ನೋಡಿ ಒಂದ್ಸಾರಿ ಆಲ್ ಡಿಲೀಟ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಆಲ್ ಟೈಮ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಈ ರೀತಿ ನೀವು ಡಿಲೀಟ್ ಅಂತ ಮತ್ತೊಂದು ಬಾರಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಎಲ್ಲ ಡಿಲೀಟ್ಗಳು ಇಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ರೀತಿ ನಾವು ನಮ್ಮ ಒಂದು ಗೂಗಲ್ ಪೇನ ಲೈಫ್ ಟೈಮ್ ಹಿಸ್ಟ್ರಿನ ಡಿಲೀಟ್ ಮಾಡಬಹುದು.